ಸುಜಾತ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಸಾಲ ಒಬ್ಬಟ್ಟು ಮಾಡೋಣ. ಒಂದು ಬೌಲು ಮೈದಾ ಹಿಟ್ಟು ಆಗ್ಲೇನೆ ಅರ್ಧ ಗಂಟೆ ಆಯ್ತು ಕಲಸಿಟ್ಟಿದ್ದೀನಿ. ಅರ್ಧ ಗಂಟೆ ಮುಂಚೆನೆ ಕಲಸಿಟ್ಕೋಬೇಕು, ಯಾಕೆಂದ್ರೆ ಸಾಫ್ಟ್ ಆಗಲ್ಲ ಅದು ಅಂತೇಳಿ ಕಲಸಿಟ್ಟಿದ್ದೀನಿ. ಒಂದು ಬೌಲು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಉಪ್ಪು, ನೋಡಿ ಸ್ವಲ್ಪ ಜೀರಿಗೆ, ಇಷ್ಟೇನೆ. ಇದನ್ನ ಹಾಕಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ಕೆಟಲಲ್ಲಿ. ಬಿಸಿ ನೀರು, ರೊಟ್ಟಿ ಅದಕ್ಕೆ ಕಲಸಿಟ್ಕೋಬೇಕು. ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವಾ, ಅದಕ್ಕೆ ಕಲಸಿಟ್ಕೊಳೋದು. ನೋಡಿ ಈ ಥರ. ನಾವು ಅಕ್ಕಿ ರೊಟ್ಟಿ ತೊಡ್ತೀವಲ್ವಾ, ಅದಕ್ಕೆ ಕಲಸಿ ಇಟ್ಕೊಳೋದು. ತುಂಬಾ ಚೆನ್ನಾಗಿರುತ್ತೆ ಮಸಾಲ ಒಬ್ಬಟ್ಟು. ತೆಂಗಿನಕಾಯಿ ಚಟ್ನಿ, ಎಣ್ಗಾಯಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆನೂ ಬೇಗ ಆಗುತ್ತೆ, ಇದು ಮಾಡ್ಕೋಬೋದು. ನೀವು ಲಂಚ್ ಬಾಕ್ಸಿಗೆಲ್ಲ ಹಾಕಿಡ್ಬೋದು. ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ನೋಡಿ ಈ ಥರ ಕಲಸಿಟ್ಕೋಬೇಕು. ಈ ಥರ ಮಸಾಲೆ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀವಿ. ಈಗ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಸ್ವಲ್ಪ ಮೈದಾ ಹಿಟ್ಟಿಂದು ಕಲಸಿಟ್ಕೊಂಡಿದ್ವಲ್ಲ, ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಇದಕ್ಕೆ ಅಕ್ಕಿ ಹಿಟ್ಟಿನ ಕಲಸಿದ್ವಲ್ಲ, ಇದನ್ನು ಈ ಥರ ಮೈದಾ ಹಿಟ್ಟಿನೊಳಗೆ ಇದು ಉಂಡೆ ಮಾಡಿ ಇದರೊಳಗೆ ಈ ಥರ ಇಟ್ಟರೆ ಚೆನ್ನಾಗಿ ಕವರಿಂಗ್ ಆಗುತ್ತೆ. ನೋಡಿ ನೋಡಿ ಈ ಥರ ಚೆನ್ನಾಗಿ ತೆಳುವಾಗಿ ತೊಟ್ಕೊಬೇಕು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೊಟ್ಕೋಬೋದು. ತೆಂಗಿನಕಾಯಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ. ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಮಾಡಿಟ್ಕೊಂಡ್ರೆ ಮಸಾಲೆ ಒಬ್ಬಟ್ಟು ರೆಡಿ. ಈ ಮಸಾಲೆ ಒಬ್ಬಟ್ಟು ಅಲ್ಲೇ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.